ಪ್ರೀತಿ ಮತ್ತು ಮದುವೆಯ ಹೆಸರಲ್ಲಿ ಪುರುಷರನ್ನ ನಂಬಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚಿಸಿದಂತಹ ಮಹಿಳೆಯೊಬ್ಬಳ ಅಸಲಿ ಮುಖವಾಡ ಬಯಲಾಗಿದ್ದು, ಮೂರನೇ ಮದುವೆಯಾಗಲು ಹೊರಟಿದ್ದಂತಹ ಪತ್ನಿಯ ವಿರುದ್ಧ ಇಬ್ಬರು ಗಂಡಂದಿರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಣಬೆ ಗ್ರಾಮದಲ್ಲಿ ನಡೆದಿರುವಂಥದ್ದು. ಈ ಅಣಬೆ ಗ್ರಾಮದ ಮಹಿಳೆಯಾಗಿರುವಂತಹ ಸುಧಾರಾಣಿ ಏನಿದ್ದಾರೆ, ಸುಧಾರಾಣಿ ವಿರುದ್ಧ ಆಕೆಯ ಮೊದಲ ಮತ್ತು ಎರಡನೆಯ ಗಂಡಂದಿರು ಆರೋಪಿಸಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ್ದಾರೆ. ಸುಧಾರಾಣಿಯವರ ಮೊದಲನೇ ಗಂಡ ಆಗಿರುವಂತಹ ವೀರೇಗೌಡ ಎಂಬುವರೇನಿದ್ದಾರೆ ಅವ್ರನ್ನ ಪ್ರೀತಿಸಿ ಮದುವೆಯಾಗಿರ್ತಾಳೆ. ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಆದರೆ ಪತಿ ಕಾರು ಮತ್ತು ಬುಲೆಟ್ ಬೈಕ್ಗಳನ್ನು ಓಡಿಸೋಕ್ಕೆ ಬರ್ತಾ ಇಲ್ಲ ಅಂತ ಒಂದು ಕ್ಷುಲ್ಲಕ ಕಾರಣವನ್ನು ನೀಡಿ ಅವರನ್ನು ಬಿಟ್ಟಿರ್ತಾಳೆ. ಮಕ್ಕಳನ್ನು ಕೂಡ ಲೆಕ್ಕಿಸದೆ ಪತಿಯನ್ನು ಬಿಟ್ಟು ಹೋಗಿಬಿಟ್ಟಿರ್ತಾಳೆ. ಮೊದಲ ಪತಿಯಿಂದ ದೂರವಾದ ನಂತರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಅನಂತಮೂರ್ತಿ ಎಂಬಾತನನ್ನು ಪರಿಚಯ ಮಾಡ್ಕೊಂಡಿರ್ತಾಳೆ. ಪರಿಚಯ ಆಗಿ ಸುಧಾರಾಣಿ ತನ್ನ ಗಂಡ ಮೃತಪಟ್ಟಿದ್ದಾನೆ ಅಂತ ಸುಳ್ಳನ್ನು ಹೇಳಿ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಕೂಡ ಆಗಿರ್ತಾಳೆ. ಸುಮಾರು 1.5 ವರ್ಷಗಳ ಕಾಲ ಆತನ ಜೊತೆ ಸಂಸಾರವನ್ನು ಕೂಡ ಮಾಡಿರ್ತಾಳೆ. ಆಕೆ ಬೇರೆ ಬೇರೆ ಕಾರಣಗಳನ್ನು ನೀಡಿ 15ರಿಂದ 20 ಲಕ್ಷ ರೂಪಾಯಿಗಳ ಹಣವನ್ನು ಪಡೆದು ಆತನಿಗೂ ಕೂಡ ಮೋಸ ಮಾಡಿರ್ತಾಳೆ. ಈ ಹಣವಿರುವವರನ್ನೇ ಈಕೆ ನೋಡಿ ಗುರಿ ಹಾಕಿಸ್ಕೊಂಡು ಪ್ರೀತಿಯ ನಾಟಕವನ್ನು ಆಡಿ ಮದುವೆಯಾಗಿ ಆ ನಂತರ ಬೇರೆ ಕಡೆ ಓಡಿ ಹೋಗೋದು ಇದೇ ಕೆಲಸ ಆಗಿರುತ್ತೆ. ಈ ದುರುದ್ದೇಶವನ್ನು ಹೊಂದಿರ್ತಾಳೆ. ಇದೇ ವಿಚಾರ ಮೊದಲ ಮತ್ತು ಎರಡನೇ ಗಂಡನಿಗೆ ತಿಳಿದಿದೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮೋಸ ಆಗ್ತಾ ಇದೆ, ನಮಗೆ ನ್ಯಾಯವನ್ನು ಕೊಡಿಸಿ ಸುಧಾರಾಣಿಯಿಂದ ಅಂತ ಹೇಳಿ. ನಾನು ಮೋಸ ಮಾಡಿಬಿಡಿ ಸರ್. ಈಗ 3 ವರ್ಷ ಆಯಿತು ಬಿಟ್ಟು ಅಂತ ಹೇಳಿದ್ರಿ. ನೀವು ಅದುವರೆಗೂ ಇಲ್ಲಿವರೆಗೂ ಯಾಕೆ ನೀವು ಹಂಗೆ ಇದ್ರಿ? ಕಂಪ್ಲೇಂಟ್ ಕೊಡೋದಾಗಲಿ ಅಲ್ಲಿದೆ ಸರ್, ಆಲ್ಬಮ್ ಊರಲ್ಲಿ ಮೊಬೈಲ್ ಇಲ್ಲ. ಇದೈತೆ ಅವಳದು ಜೊತೆಗಿರೋ ಫೋಟೋ ಐತೆ, ಪಾಸ್ಪೋರ್ಟ್ ಟೂಲಿ ಸೈಜ್ ಐತೆ. ಅದೇ ಅವಳು ಏನು ಹೇಳಿಕೆ ಕೊಟ್ಟವಳು ಅಷ್ಟು ನಾನು ಕಂಪ್ಲೇಂಟ್ ಇದ್ದೆ. ನಾನು ಸಮಾಧಾನದ ಬರ್ತೀನಿ ಅಂತ ಹೇಳವಳು. ಅವಳು ಸಮಾಧಾನ ಆಗಲಿ ಮುಂಚೆನೇ ಹೇಳಿಲ್ಲ ಅವಳು. ಇದೇ ಬದುಕು ಅವಳದು. ಇನ್ನೊಬ್ಬನು ಬಿಟ್ಟು ನನ್ನ ಹತ್ರ ಅವೇ ಚೇತನ್ ಅನ್ನೋದು ಐತೆ, ಟಿಕ್ ಟಾಕ್ ಐತೆ, ಇನ್ನೊಬ್ಬನ ಯಾರೋ ಯಜ್ಜನ್ ಅಂತೆ ಅದು ಐತೆ, ನನ್ನ ಹತ್ರ ಪ್ರೂಫ್ ಐತೆ. ಗಂಡನೇ ಬೇಡ ಅಂತ ಹೇಳಿರೋದು ಕೊಡ್ದೆ ಆಟ ಆಡ್ತಾ ಇರೋದು ಇವಳು. ಯಾರಿಗೂ ಕೊಟ್ಟಿಲ್ಲ, 3 ಜನ ಯಾರಿಗೂ ಕೊಟ್ಟಿಲ್ಲ. ಅದು 2 FIR ಸಿಕ್ಕಾಕೊಂಡಿದ್ದೆ ಪರ್ಸ್ನಲ್ ಆಗಿ. ಇವಾಗ ಮದುವೆ ಆಗಿರೋದು 3 ನನಗೆ ಜನವರಿ ಈಚೆ ಗೊತ್ತಾಗಿರೋದು. ಮಹಿಳೆಯಾಗಿರುವಂತಹ ಸುಧಾರಾಣಿ ಏನಿದ್ದಾರೆ, ಸುಧಾರಾಣಿ ವಿರುದ್ಧ ಆಕೆಯ ಮೊದಲ ಮತ್ತು ಎರಡನೆಯ ಗಂಡಂದಿರು ಆರೋಪಿಸಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ್ದಾರೆ. ಸುಧಾರಾಣಿಯವರ ಮೊದಲನೇ ಗಂಡ ಆಗಿರುವಂತಹ ವೀರೇಗೌಡ ಎಂಬುವರೇನಿದ್ದಾರೆ ಅವ್ರನ್ನ ಪ್ರೀತಿಸಿ ಮದುವೆಯಾಗಿರ್ತಾಳೆ. ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಆದರೆ ಪತಿ ಕಾರು ಮತ್ತು ಬುಲೆಟ್ ಬೈಕ್ಗಳನ್ನು ಓಡಿಸೋಕ್ಕೆ ಬರ್ತಾ ಇಲ್ಲ ಅಂತ ಒಂದು ಕ್ಷುಲ್ಲಕ ಕಾರಣವನ್ನು ನೀಡಿ ಅವರನ್ನು ಬಿಟ್ಟಿರ್ತಾಳೆ. ಮಕ್ಕಳನ್ನು ಕೂಡ ಲೆಕ್ಕಿಸದೆ ಪತಿಯನ್ನು ಬಿಟ್ಟು ಹೋಗಿಬಿಟ್ಟಿರ್ತಾಳೆ. ಮೊದಲ ಪತಿಯಿಂದ ದೂರವಾದ ನಂತರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಅನಂತಮೂರ್ತಿ ಎಂಬಾತನನ್ನು ಪರಿಚಯ ಮಾಡ್ಕೊಂಡಿರ್ತಾಳೆ. ಪರಿಚಯ ಆಗಿ ಸುಧಾರಾಣಿ ತನ್ನ ಗಂಡ ಮೃತಪಟ್ಟಿದ್ದಾನೆ ಅಂತ ಸುಳ್ಳನ್ನು ಹೇಳಿ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಕೂಡ ಆಗಿರ್ತಾಳೆ. ಸುಮಾರು 1.5 ವರ್ಷಗಳ ಕಾಲ ಆತನ ಜೊತೆ ಸಂಸಾರವನ್ನು ಕೂಡ ಮಾಡಿರ್ತಾಳೆ. ಆಕೆ ಬೇರೆ ಬೇರೆ ಕಾರಣಗಳನ್ನು ನೀಡಿ 15ರಿಂದ 20 ಲಕ್ಷ ರೂಪಾಯಿಗಳ ಹಣವನ್ನು ಪಡೆದು ಆತನಿಗೂ ಕೂಡ ಮೋಸ ಮಾಡಿರ್ತಾಳೆ. ಈ ಹಣವಿರುವವರನ್ನೇ ಈಕೆ ನೋಡಿ ಗುರಿ ಹಾಕಿಸ್ಕೊಂಡು ಪ್ರೀತಿಯ ನಾಟಕವನ್ನು ಆಡಿ ಮದುವೆಯಾಗಿ ಆ ನಂತರ ಬೇರೆ ಕಡೆ ಓಡಿ ಹೋಗೋದು ಇದೇ ಕೆಲಸ ಆಗಿರುತ್ತೆ. ಈ ದುರುದ್ದೇಶವನ್ನು ಹೊಂದಿರ್ತಾಳೆ. ಇದೇ ವಿಚಾರ ಮೊದಲ ಮತ್ತು ಎರಡನೇ ಗಂಡನಿಗೆ ತಿಳಿದಿದೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮೋಸ ಆಗ್ತಾ ಇದೆ, ನಮಗೆ ನ್ಯಾಯವನ್ನು ಕೊಡಿಸಿ ಸುಧಾರಾಣಿಯಿಂದ ಅಂತ ಹೇಳಿ. ನಾನು ಮೋಸ ಮಾಡಿಬಿಡಿ ಸರ್. ಈಗ 3 ವರ್ಷ ಆಯಿತು ಬಿಟ್ಟು ಅಂತ ಹೇಳಿದ್ರಿ. ನೀವು ಅದುವರೆಗೂ ಇಲ್ಲಿವರೆಗೂ ಯಾಕೆ ನೀವು ಹಂಗೆ ಇದ್ರಿ? ಕಂಪ್ಲೇಂಟ್ ಕೊಡೋದಾಗಲಿ ಅಲ್ಲಿದೆ ಸರ್, ಆಲ್ಬಮ್ ಊರಲ್ಲಿ ಮೊಬೈಲ್ ಇಲ್ಲ. ಇದೈತೆ ಅವಳದು ಜೊತೆಗಿರೋ ಫೋಟೋ ಐತೆ, ಪಾಸ್ಪೋರ್ಟ್ ಟೂಲಿ ಸೈಜ್ ಐತೆ. ಅದೇ ಅವಳು ಏನು ಹೇಳಿಕೆ ಕೊಟ್ಟವಳು ಅಷ್ಟು ನಾನು ಕಂಪ್ಲೇಂಟ್ ಇದ್ದೆ. ನಾನು ಸಮಾಧಾನದ ಬರ್ತೀನಿ ಅಂತ ಹೇಳವಳು. ಅವಳು ಸಮಾಧಾನ ಆಗಲಿ ಮುಂಚೆನೇ ಹೇಳಿಲ್ಲ ಅವಳು. ಇದೇ ಬದುಕು ಅವಳದು. ಇನ್ನೊಬ್ಬನು ಬಿಟ್ಟು ನನ್ನ ಹತ್ರ ಅವೇ ಚೇತನ್ ಅನ್ನೋದು ಐತೆ, ಟಿಕ್ ಟಾಕ್ ಐತೆ, ಇನ್ನೊಬ್ಬನ ಯಾರೋ ಯಜ್ಜನ್ ಅಂತೆ ಅದು ಐತೆ, ನನ್ನ ಹತ್ರ ಪ್ರೂಫ್ ಐತೆ. ಗಂಡನೇ ಬೇಡ ಅಂತ ಹೇಳಿರೋದು ಕೊಡ್ದೆ ಆಟ ಆಡ್ತಾ ಇರೋದು ಇವಳು. ಯಾರಿಗೂ ಕೊಟ್ಟಿಲ್ಲ, 3 ಜನ ಯಾರಿಗೂ ಕೊಟ್ಟಿಲ್ಲ. ಅದು 2 FIR ಸಿಕ್ಕಾಕೊಂಡಿದ್ದೆ ಪರ್ಸ್ನಲ್ ಆಗಿ. ಇವಾಗ ಮದುವೆ ಆಗಿರೋದು 3 ನನಗೆ ಜನವರಿ ಈಚೆ ಗೊತ್ತಾಗಿರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.